ಇಲ್ಲಿ ಹಾಕಿದಾರಲ್ಲ, ವೇ ಟು ಶ್ರೀ ಸಾಯಿ ಪ್ರಸಾದಾಲಯ ಪ್ರಸಾದ ನಿಲಯಂ 500 ಮೀಟರ್ಸ್, ಅಂದರೆ ಅರ್ಧ ಕಿಲೋಮೀಟರ್ ಇಲ್ಲಿಂದ. ಬನ್ನಿ ಹೋಗೋಣ. ಓ, ಅಲ್ಲಿ ಮೆಕ್ಡಾನಲ್ಡ್ಸ್ ತೋರಿಸೋದ್ನಲ್ಲ ಅವಾಗಲೇ ವೀಕ್ಷಕರೇ, ಆ ಮೆಕ್ಡಾನಲ್ಡ್ಸ್ ಹಿಂದೆಗಡೆ ಇದೆ ಅಂದರೆ ನಮ್ಮ ಹೋಟ್ಲು ಎದುರುಗಡೆನೆ. ಅಲ್ಲೇ ಅವಾಗಲೇ ಬೋರ್ಡ್ ಹಾಕಿದ್ರು ಪ್ರಸಾದ ನಿಲಯಂ ಅಂತ. ನಾನು ಇರೋಂಥ ಹೋಟೆಲ್ ಕಿಟಕಿಯಿಂದ ಕಾಣಿಸ್ತು. ನಾನು ಏನಪ್ಪ ಅಂದ್ಕೊಂಡೆ, ಅದೇ ಊಟ ಮಾಡಿ ಸೀದಾ ಹೋಟ್ಲಿಗೆ ಹೋಗಿ ಮಲ್ಕೊಬೋದು. ಕೊಡಾದ್ರು ಏನೋ ಒಂಥರ ಲೈಟಿಂಗ್ ಎಲ್ಲ ಚೆನ್ನಾಗಿದೆ ಅಪ್ಪ ಅವ್ರಿಗೆ. ಅಂಥ ಟ್ರಾಫಿಕ್ ಇಲ್ಲ ಹೇಳ್ಕೊಳ್ಳೋಷ್ಟು. ನಿಮಗೆ ಸೈಡಲ್ಲೆಲ್ಲ ಸಾಯಿಬಾಬನ ವಿಗ್ರಹಗಳು ಮಾರ್ತಾ ಇದ್ದಾರೆ, ಅವರ ಒಂದು ರೆಡಿ ಪ್ರಸಾದಗಳು ಮಾರ್ತಾ ಇದ್ದಾರೆ. ಬಟ್ ನಾನು ಕೇಳ್ತು ಅಂದರೆ ನೀವು ದೇವಸ್ಥಾನದಲ್ಲಿ ತೊಗೊಳ್ಳೋದೇ ಒಳ್ಳೆಯದು, ಎಲ್ಲಿ ತೊಗೊಳೋದಕ್ಕಿಂತ. ಸರಿ, ಈಗ ಪ್ರಸಾದ ತಿನ್ನಕ್ಕೆ ಹೊರಡೋ ಸಮಯ. ಹೊರಗಡೆಯಿಂದ ನೋಡಿ, ಹೋಟೆಲಿಂದ ಹೊರಗಡೆ ಬಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಎಲ್ಲ ಕಡೆ ಲೈಟ್ಗಳು ಸಕ್ಕದಾಗಿ ಕಾಣಿಸ್ತಾ ಇದೆ. ಈಗ ನಾವೇ ಹೋಗ್ಬೇಕಾಗಿರೋ ಜಾಗ ಮೆಕ್ಡಾನಲ್ಡ್ಸ್ ಹಿಂದೆ ನೋಡಿ, ಅಲ್ಲಿ ಬೋರ್ಡ್ ಕಾಣಿಸ್ತಾ ಇದೆಯಾ, ಪ್ರಸಾದ ನಿಲಯ ಅಂತ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ, ಪ್ರಸಾದ ನಿಲಯ ಅಂತ. ಹೊರಡೋಣ ಅಲ್ಲಿಗೆ. 9 ಗಂಟೆವರೆಗೂ ಇರುತ್ತಂತೆ, ನಾನು ಕೇಳಿದ್ದಕ್ಕೆ 9ವರೆಗೂ ಇರುತ್ತೆ ಅಂದರು. ಈಗ ಸಮಯ 8:13. ಸೊ ನಾವು ಹೋಗೋ ಟೈಮ್ ಸರಿ ಹೋಗುತ್ತೆ. ಅಲ್ಲಿ ಲೈಟ್ಸ್ ಹಾಕಿದಾರಲ್ಲ ಮುಂದೆ ಉದ್ದದ್ದು, ಅಲ್ಲೇ ಅಂತ ಕಾಣುತ್ತೆ ಪ್ರಸಾದ ಇರೋದು. ಇಲ್ಲಿ ಹೋಟೆಲ್ ಪಾರ್ಕಿಂಗು ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಕಾರಲ್ಲಿ ಏನಾದರೂ ಬಂದರೆ, ಅಂದರೆ ಕಾರಲ್ಲಿ ಬರಲ್ಲ, ಎಷ್ಟೋ ಜನ ಲಾಂಗ್ ರೋಡ್ ಟ್ರಿಪ್ ಓವರ್ ಬರ್ತಾರೆ ಶಿರ್ಡಿಗೆ. ಸುಮಾರು ಜನ ಕನ್ನಡದವರು ವೀಡಿಯೋಸ್ ಮಾಡಿರೋದು ನಾನು ನೋಡಿದ್ದೀನಿ. ಶಿರ್ಡಿ ಯಾಕೆ ನೇಪಾಳಿಗೆಲ್ಲ ಹೋಗಿದ್ದಾರೆ. ನಮ್ಮ ಕೈನಲ್ಲಿ ಅಷ್ಟು ದೂರ ಎಲ್ಲ ಡ್ರೈವ್ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲಿ ವಾಟರ್ ಪಾರ್ಕ್ ಬೇರೆ ಇದೆ ಕಾಣಿಸ್ತದೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಥೀಮ್ ಪಾರ್ಕ್ ಶಿರ್ಡಿ ಅಂತ. ಈ ಬಂದು ಯಾರಿಗಾರ ಸಮಯ ಇದ್ದರೆ ಹೋಗ್ಬೋದು. ನಾನು ಹೇಳ್ದಂಗೆ ಈ ಹೋಟೆಲು ಸುತ್ತಮುತ್ತ ಈ ಹೋಟೆಲ್ಗಳು ತುಂಬ ಬೆಸ್ಟು. ನೀವು ಆಟ್ ಮಾಡ್ಕೊಳ್ಳೋದು, ನೀವೇನಾದರೂ ಭಕ್ತಿ ನಿವಾಸಲ್ಲಿ ಬುಕ್ ಮಾಡಲಿಲ್ಲ ಅಂದರೆ ಈ ಹೋಟೆಲ್ಗಳು ತುಂಬ ಎಲ್ಲದಕ್ಕೂ ವಾಕಬಲ್ ಡಿಸ್ಟೆನ್ಸು. ಆಟೋಗಳು ಹಿಡಿಯೋ ಪ್ರಮೇಯನೇ ಇರಲ್ಲ, ಅವಶ್ಯಕತೆನೇ ಇರಲ್ಲ. ಬನ್ನಿ ಇವಾಗ ರೋಡ್ ಕ್ರಾಸ್ ಮಾಡೋಣ ನಿಧಾನಕ್ಕೆ. ಇಲ್ಲಿ ಯಾರು ಟ್ರಾಫಿಕ್ ಪೊಲೀಸು ಸಿಗ್ನಲ್ಲು ಇಲ್ಲ, ಅಷ್ಟೊಂದು ಟ್ರಾಫಿಕ್ ಇಲ್ಲಲ್ಲ. ಅಲ್ಲೊಬ್ಬರು ನಿಂತಿದ್ದಾರೆ ಪೊಲೀಸು, ಆದರೆ ಏನೂ ಮಾಡ್ತಿಲ್ಲ. ಇಲ್ಲೂ ಪರವಾಗಿಲ್ಲ ಪರ್ಚೇಸಿಂಗಿಗೆ. ಬೆಲ್ಜಿಯನ್ ವ್ಯಾಫಲ್ ಇದೆ, ಮೆಕ್ಡಾನಲ್ಡ್ಸು, ಕೆಳಗಡೆ ಪಿಜ್ಜಾ ಹತ್ತು, ಸ್ಟಾರ್ಬಕ್ಸ್ ಇದೆ ನಾನಿರೋ ಬಿಲ್ಡಿಂಗಲ್ಲಿ. ಇದು ಅದೇ. ಓಕೆ, ಟ್ರಯಂಬಕೇಶ್ವರ ಎಲ್ಲ ಪ್ಯಾಕೇಜ್ ಬಸ್ಸಸ್ ಇದೆ ನೋಡಿ. ಕೆಲವೊಂದು ಬಸ್ಸಸ್ ಇದೆ, ಕಾರ್ ಬುಕ್ ಮಾಡಿಕೊಂಡು ಟ್ರಯಂಬಕೇಶ್ವರ ನೀವೆಲ್ಲಾದರೂ ಹೋಗ್ಬೇಕಾದ್ರೆ ಹತ್ತಿರದ ಬೇರೆ ಟೆಂಪಲ್ಸ್ಗಳಿಗೆ ಬುಕ್ ಮಾಡ್ಕೊಂಡು ಹೋಗ್ಬೋದು. ನಂತರ ಪ್ಯಾಕೇಜಲ್ಲಿ ಬಂದಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ಗಳು. ಪ್ರಸಾದಾಲಯ ಹಾಗೆ ಒಂದೇ ಅಂತ. ಬ್ಯಾಂಗಲ್ ತೊಗೊಳಕ್ಕೆ ಹೇಳ್ತಾರೆ. ಓ ಬಾಯ್ ಹೇಳೋ ಅಂತ. ಅಯ್ಯೋ ಬೇಡಾಗರು, ಬಳೆ ತಗೊಂಡು ನಾನೇನು ಮಾಡಿ. ನಿಮ್ಮ ಅಪ್ಪ ಕೊಡ್ತಾನೆ, ಜೊತೆನಲ್ಲಿ ಯಾರು ಲೇಡೀಸಿಲ್ಲ, ಮನೆಯವ್ರು ಯಾರು ಫ್ಯಾಮಿಲಿ ಮೆಂಬರ್ಸ್ಗಳು ಬಂದಿರೋ ತೊಗೊಂಡಿರೋದು. ಇಲ್ಲೇ ಇದು ಬಸ್ ಸ್ಟಾಪ್ ಇದೆ. ಓಕೆ, ಪ್ರೈವೇಟ್ ಬಸ್ ಸ್ಟಾಪ್ಗಳು ಇಲ್ಲೇ ನಿಲ್ಲಿಸ್ತಾರೆ. ಪ್ರೈವೇಟ್ ಬಸ್ಸಸ್. ಓಕೆ, ಶ್ರೀ ಸಾಯಿ ಪ್ರೈವೇಟ್ ಪಾರ್ಕಿಂಗ್.
ಪ್ರೈವೇಟ್ ಪಾರ್ಕಿಂಗ್ ಬಸ್ಸಲ್ಲಿ ಬಂದಿರೋರಿಗೆ ಅವ್ರ ಬಸ್ಗಳು ಪಾರ್ಕ್ ಮಾಡೋಕ್ಕೆ. ಕೆಲವರು ಬಸ್ಗಳು ಬುಕ್ ಮಾಡಿಕೊಂಡು ಫ್ಯಾಮಿಲಿ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಬಸ್ಸಲ್ಲಿ ಬರ್ತಾರಲ್ಲ ಅಂಥವ್ರಿಗೆ ಬಸ್ ಪಾರ್ಕಿಂಗ್ ವ್ಯವಸ್ಥೆಗೆ ಜಾಗ ಮಾಡಿಕೊಟ್ಟಿದ್ದಾರೆ. ಚಡ್ಡಿಗಳೆಲ್ಲ ಫ್ಯಾಕ್ಟ್ರಿ ಸೇಲ್ ಅಂತ 100 ರೂಪೀಸ್ ಅಂತೆ. ಕ್ವಾಲಿಟಿ ಮುಖ್ಯ, 100 ಕೊಡೋದಲ್ಲ. ಒಂದ್ಸತಿ ಒಗಿತಿದ್ದಾಗೆ ಹಾಳಾದ್ರೆ ವಾಚ್ಗಳು ಇಟ್ಟಿದ್ದಾರೆ. ಓಕೆ, ಇಲ್ಲೊಂದು ಪ್ರೈವೇಟ್ ಪಾರ್ಕಿಂಗ್ ಬಸ್ ಅವರಿಗೆ. ಎಲ್ಲರೂ ಊಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಭಕ್ತಿ ನಿವಾಸ್ಗೆ ಅಲ್ಲಿ ಇಲ್ಲಿ ಉಳ್ಕೊಳ್ಳೋರು ಈ ದೊಡ್ಡ ದೊಡ್ಡ ಗಾಡಿ ದೊಡ್ಡ ದೊಡ್ಡ ಕಾರ್ ಬೇಕಾದ್ರೆ ಇಲ್ಲಿ ಪಾರ್ಕ್ ಮಾಡ್ಬೋದು. ಅಲ್ಲಿ ಭಕ್ತಿ ನಿವಾಸ್ಗಳಲ್ಲಿ ಪಾರ್ಕಿಂಗ್ ಜಾಗ ಸಿಕ್ಕಿಲ್ಲ ಅಂದರೆ ಶಿರ್ಡಿ ಟೆಕ್ಸ್ಟೈಲ್ ಮಾರ್ಕೆಟ್ ಇಲ್ವಲ್ಲ. ಓಕೆ, ಪ್ರಸಾದಾಲಯ ಒಳ್ಳೆ ದೊಡ್ಡ ಚೌಲ್ಟ್ರಿ ಥರನೇ ಮಾಡಿದ್ದಾರೆ. ಅಂದರೆ ಏನು ಅಂದರೆ ದೇವಸ್ಥಾನದಿಂದ ತುಂಬ ದೂರದಲ್ಲಿಟ್ಟಿದ್ದಾರೆ. ದೇವಸ್ಥಾನ ಇರೋದು ಆ ಕಡೆ, ಪ್ರಸಾದಾಲಯ ಇರೋದು ಇಲ್ಲಿ. ದೇವಸ್ಥಾನದ ಆವರಣದಲ್ಲಿ ಜಾಗ ಆಗದೆ ಇಲ್ಲಿ ಮಾಡಿದ್ದಾರೆ ಅಂತ ಕಾಣುತ್ತೆ. ಓಕೆ, ಇಲ್ಲೂ ಲಡ್ಡು ಪ್ರಸಾದ ಕೌಂಟರ್ ಇದೆ. ಬಿವೇರ್ ಆಫ್ ಚೈನ್ ಸ್ನ್ಯಾಚರ್ಸ್ ಅಂತ ಹಾಕಿದ್ದಾರೆ. ಎಲ್ಲ ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಫೌಂಟೇನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಹಾಕಿದ್ದಾರೆ ನೋಡಿ, ವೇ ಟು ಫ್ರೀ ಪ್ರಸಾದ ಭೋಜನ ಹಾಲ್, ಉಚಿತ ಪ್ರಸಾದ ಭೋಜನ ಹಾಲ್ ಕಿ ಮಾರ್ಗಮ್. ತೆಲುಗು ಸ್ವಲ್ಪ ಓದ್ಬೋದು, ನಮ್ಮ ಕನ್ನಡ ಥರನೇ ಇದೆ ಅಂತ. ಸಾಯಿರಾಮ್. ವೀಕ್ಷಕರೇ, ಇದು ನಿಮಗೆ ತಿಳಿಸ್ಲೇಬೇಕು ನೋಡಿ. ಇದು ಸ್ಪೆಷಲ್ ಭೋಜನ ಅಂತ ಏನು ಹಾಕಿದ್ದಾರೆ. 50 ರೂಪೀಸ್ 30 ರೂಪೀಸು. ನನಗೆ ಕೊಟ್ಟಿರೋದು ಇದು ಫ್ರೀ. ಇದು ಬಂದು ಅಡಲ್ಟ್ 10 ರೂಪೀಸ್, ಚೈಲ್ಡ್ 5 ರೂಪೀಸ್ ಅಂತ. ವ್ಯತ್ಯಾಸ ಏನು ಅಂತಂದರೆ ದಹಿ ಆಮೇಲೆ ಪಾಪಡಮ್ 2 ಸರ್ತಿ ಹಾಕ್ತಾರಂತೆ. ಅವ್ರು ಹೇಳಿದ್ರು ನಿಮಗೆ ಮೊಸರು ಆಮೇಲೆ ಹಪ್ಪಳ 2 ಸತಿ ಕೊಡ್ತಾರಂತೆ. ಇದರಲ್ಲಿ ಕೊಡೋಲ್ಲ. ಸೀಟಿಂಗೆಲ್ಲ ಅದೇ, ಅದು ಚೇರೇ ಇರುತ್ತೆ. ಹಪ್ಪಳ ಆಮೇಲೆ ಮೊಸರು ಬೇಕು ಅಂದರೆ ನೋಡಿ ಈ ಕಡೆ ಹೋಗ್ಬೇಕು, ಕಿಯಾಸ್ಕ್. ಇಲ್ಲಿ ಟೋಕನ್ ತೊಗೊಂಡು ಅದಕ್ಕೆ ಹೋಗ್ಬೇಕು, ಸ್ಪೆಷಲ್ ಡೈನಿಂಗು. ನಾವು ಬೇಡ, ನಾವು ಫ್ರೀಗೆ ಹೋಗೋಣ. ಇಲ್ಲಾಂದರೆ 50 ರೂಪಾಯಿ ಕೊಡ್ಬೇಕು ಅದಕ್ಕೆ. ನೋಡೋಣ ಫ್ರೀನಲ್ಲೇ ಏನಿರುತ್ತೆ ಅಂತ. ಅನ್ನಪೂರ್ಣೇಶ್ವರಿ. ಸಿಕ್ಕಾಪಟ್ಟೆ ದೊಡ್ಡ ಹಾಲೇ ಇದೆ ನೋಡಿ, ಸುಮಾರು ಜನ ಕುತ್ಕೋಬೋದು. ದೊಡ್ಡ ಹಾಲು. ಪರವಾಗಿಲ್ಲ. ಈ ಕ್ಷೇತ್ರದಲ್ಲಿ ತಟ್ಟೆ ಆಮೇಲೆ ಗ್ಲಾಸ್ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರಗಳಲ್ಲಿ ಗ್ಲಾಸ್ ಇರಲ್ಲ, ಬಾಟಲ್ ತೊಗೊಂಡೋಗ್ಬೇಕು. ಇಲ್ಲ ಗ್ಲಾಸಲ್ಲಿ ಒಂದೊಂದಾಗಿ ಕುಡಿಯೋಕ್ಕೆ ಕೊಡ್ತಾರೆ. ಕೆಲವು ಕಡೆ ಈಗ ನಾನು ಧರ್ಮಸ್ಥಳ ಅಂತ ಹೇಳಿದ್ರೆ ಚಿಂಚಿಂಗಿರಿ ಅಂತ ಹಾಗಾದರೆ ನಾನು ಪಂಡ್ರಾಪುರಕ್ಕೆ ಹೋದಾಗ ಅಲ್ಲೂ ಅಷ್ಟೇ ಗ್ಲಾಸ್ ಇರಲಿಲ್ಲ, ತಟ್ಟೆಯೂ ಊಟ ಪ್ರಸಾದ ಕೊಡ್ತಾ ಇದ್ದೆ. ಬರ್ತಾ ನೋಡಿದ್ರೆ ಚಪಾತಿ ಇದೆ. ನೋಡೋಣ ಪ್ರಸಾದದಲ್ಲಿ ಏನೇನು ಇರುತ್ತೆ ಅಂತ. ಓಕೆ, ಫಸ್ಟು ಸ್ವೀಟ್ ಹಾಕ್ತಾ ಇದ್ದಾರೆ ನೋಡಿ. ಅದು ಸ್ವೀಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಏನು ಸ್ವೀಟ್ ಅಂದರೆ ರೈಸ್ ಬರ್ತಾ ಇದೆ, ಕೋವಾ ಟೈಪು ನೋಡಿ. ತಟ್ಟೆಗೆ ಹಾಕ್ಕೊಂಡು ಎಲ್ರಿಗೂ ಬಡಿಸ್ತಾ ಇದ್ದಾರೆ. ಒಂದು ದೊಡ್ಡ ತಟ್ಟಲ್ಲಿ ತಗೊಂಡು ಸ್ವಲ್ಪ ಹಾಕೋಬೇಕು, ವೇಸ್ಟ್ ಮಾಡಬಾರ್ದು. ತೋಡ ಅನ್ಬೇಕು, ಸ್ವಲ್ಪ ಹಾಕಬೇಕು. ಇದಾದ್ಮೇಲೆ ಹಿಂದೆ ಚಪಾತಿ ತರ್ತಾ ಇದ್ದಾರೆ. ಮಧ್ಯದಲ್ಲ ರೈಸ್ ಬಡಿಸಾದ್ಮೇಲೆ ಸಾಗುನೇನೋ ತರ್ತಾ ಇದ್ದಾರೆ. ಇದು ಪಲಾವ್ ಅಂತ ಕಾಣ್ತಾರೆ. ಎಲೆ ಪಲಾವ್, ಎಲೆ ಇಂಗ್ಲೀಷ್ ಪಲಾವ್. ಕಾಳು ಕುಚ್ಚು.
ಪಕೋಡ. ಗೋಧುಂಬಳಕಾಯಿ ಪಲ್ಯ, ಕಾಳಿನ ಪಲ್ಯ, ಚಪಾತಿ ಹಾಕಿದ್ರು. ಬಾ, ಸಾಕಾಗೋಯ್ತು ಊಟ ಅಂತೂ, ಸಾಕಾಗೋಯ್ತು. ಹೋಟ್ಲಲ್ಲಿ ಬೇರೆ ಫ್ರೀ ಊಟ ಇದೆ, ಮಾಡೋಕ್ಕಾಗಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ನೋಡಿ. ಇದು 10 ರೂಪಾಯಿಗೆ ವಾಟರ್ ಸೆಲ್ ಮಾಡ್ತಾ ಇದ್ದಾರೆ. ನಮಗೆ 10 ರೂಪಾಯಿಗೆ ½ ಲೀಟ್ರ್ ಸಿಕ್ಕಿದ್ರೆ 1 ಲೀಟ್ರ್ ಕೊಡ್ತಾ ಇದ್ದಾರೆ. ಸಾಯಿ ತೀರ್ಥ ಅಂತ ಇದೊಂದು ಬಾಟಲ್ ತೊಗೊಂಡಿದ್ದೀನಿ. ಈ ಕಡೆ ಹೊರಗೆ ಬಂದರೆ ಆಟೋದವರು ಎಲ್ಲಿಗೆ ಅಂತ ಹಿಡ್ಕೋತಾರೆ. ನಮಗೆ ಇಲ್ಲಿ ವಾಕೇಬಲ್ ಡಿಸ್ಟೆನ್ಸ್ ಹೋಟೆಲ್ ಇದೆ, ಸೊ ಎಲ್ಲೋಗೋ ಅವಶ್ಯಕತೆಯೂ ಇಲ್ಲ. ತಿಂದಿರೋದನ್ನ ಅರಸೋದಕ್ಕೆ ನಿಧಾನಕ್ಕೆ ನೈ ಭಯ ನಡ್ಕೊಂಡು ಹೋಗೋದು. ಮೀಠಾ ಪಾನ್ ಅಂತ, ಪಾನ್ ತಿನ್ನೋರಿಗೆ ಪಾನ್ ತಿನ್ಬೋದು. ವಿಷಯ ಏನು ಅಂತಂದರೆ, ಆ ಟಿಕೆಟ್ 50 ರೂಪಾಯಿ ಊಟದಲ್ಲಿ ಅವ್ರು ಹೇಳ್ದಂಗೆ ಒಂದ್ಸತಿ ಎಕ್ಸ್ಟ್ರಾ ಹಾಕ್ತಾರೆ ಅಂದ್ರಲ್ಲ, ಮೊಸರು ಆಮೇಲೆ ಹಪ್ಪಳ. ಕೆಳಗಡೆ ಫ್ರೀ ಊಟಲ್ಲಿ ಮೊಸರು ಹಪ್ಪಳ ಇಲ್ಲವೇ ಇಲ್ಲ, ಮಜ್ಜಿಗೆನೂ ಇಲ್ಲ. ಅದು ಬರೀ ಕಾಸು ಅವ್ರಿಗೆ ಮಾತ್ರ ಅಂತೆ. ನೋಡಿ ಅಲ್ಲೊಂದು ಯಾವುದು ದೊಡ್ಡ ತಿರ್ಗಾದಿದೆ. ಸಾಕಾಗೋಯ್ತಪ್ಪ ಊಟ. ಚಪಾತಿ, ಅದೊಂದು ರೀತಿ ಡ್ರೈ ಪೊಂಗಲ್ ಇದ್ದಾಗಿತ್ತು ಅವ್ರು ಮಾಡಿದ್ದು. ಓಕೆ, ಇಲ್ಲೇ ATM ಇದೆ, ಸೆಂಟ್ರಲ್ ಬ್ಯಾಂಕ್ ATM, ಪ್ರಸಾದಾಲಯ ಪಕ್ಕದಲ್ಲೇ. ಹೊರಗಡೆ ಮಿಠಾ ಪಾನ್ ಮಾಡ್ತಾ ಇದೆ. ಅದೊಳ್ಳೆ ಡ್ರೈ ಪೊಂಗಲ್ ಇದ್ದಂಗಿತ್ತು, ಅದಕ್ಕೆ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು. ಲಡ್ಡು ಪ್ರಸಾದ ಕೌಂಟರ್ ತೊಗೊಂಡಿದ್ದೀನಿ ಆಗಲೇ, ಅವಶ್ಯಕತೆ ಇಲ್ಲ. ಇವಾಗ ರೂಮ್ ಕಡೆ ಹೋಗಿ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಶನಿ ಸಿಂಗಾಪುರಕ್ಕೆ ಹೊರಡೋದು. ಮೆಸೇಜ್ ಕಳಿಸಿರ್ತಾರೆ ಎಷ್ಟು ಗಂಟೆಗೆ ಬರುತ್ತೆ ಕಾರು ಅಂತ. ದೇವ್ರ ದರ್ಶನ ಮಾಡ್ಕೊಂಡು ಸಂಜೆ ಬೆಂಗಳೂರು ಕಡೆ ಕೊಪ್ಪರ್ಗಾವಲ್ಲಿ ಟ್ರೈನಿಂದ ಹೊರಡ್ತಾ ಇರೋದು. ಓಕೆ, ನೀವು IRCTC ಬುಕ್ ಮಾಡಿಕೊಂಡ್ರೆ ನಾನು ಹೊರಗಡೆ ಎಲ್ಲೂ ತಿನ್ನಲ್ಲ, ಪ್ರಸಾದ ಮಧ್ಯಾಹ್ನನೇ ತಿಂತೀನಿ, ಹೋಟೆಲಲ್ಲಿ ನೈಟ್ ಡಿನ್ನರ್ ಮಾಡ್ತೀನಿ ಅಂದರೆ ಡಿನ್ನರ್ ಆಪ್ಷನಲ್ಲಿ ನಾನು ತಿಂತಾಯಿಲ್ಲ. ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ. ಶುರು ಮಾಡೋಣ ಬನ್ನಿ. क्या है सर? ये सेवई बेसन, पायसा. इधर रोटी आएगा? रोटी चपाती इड़तारे, जीरा राइस, दाल तड़का, आलू गोभी, पनीर कढ़ाई, ओके, क्रिस्पी कॉर्न, पिकल्लो, दही ಕರಡಿ ಇದೆ, ಸಾಲಡ್ ಇದೆ, ಹಪ್ಪಳ ಇದೆ. ಇಲ್ಲಿ ನಿಮಗೆ ಮಾಂಚೋ ಸೂಪ್ ಸಿಕ್ಕತ್ತೆ. ಸೊ ಇಷ್ಟು ನಿಮಗೆ ಪ್ಯಾಕೇಜಲ್ಲಿ ಇನ್ಕ್ಲೂಡೆಡ್ ಆಗಿ ಬರುತ್ತೆ ಡಿನ್ನರು. ब्रेकफास्ट में क्या क्या रहेगा? 7:30. ठीक है, मस्त एम्बियंस है, आई लाइक द एम्बियंस. एंड ऑल्सो हाँ, बहुत सेंटर में है होटल. जाने के इधर उधर जाने के लिए ऑटो भी नहीं चाहिए. 100 मीटर्स में ವಾಕಿಂಗ್ करके जा सकते हैं. एम्बियंस ಮಾತ್ರ ತುಂಬಾನೇ ಚೆನ್ನಾಗಿದೆ. ಒಳ್ಳೆ IRCTC वाले ने बहुत अच्छा होटल दिया है and it's a wonderful place. Really impressed. Nice. अच्छा, okay, thank you sir.